ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಎಸ್ ಜೆ ರಿವ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಮೊನ್ನೆ ಡಿ ಸಿ ವರ್ಸಸ್ ಆರ್ ಸಿ ಬಿ ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ನಡೆದಂಥ ಪಂದ್ಯದ ನಂತರ ಮಾಡಿದ ವಿಡಿಯೋ. ಬೇಗನೆ ಮ್ಯಾಚ್ ಮುಗಿದೋಯ್ತು, ಬೇಗನೆ ನಾನು ಕೂಡ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋಗೆ ಸಿಕ್ಕಾಪಟ್ಟೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ, ಧನ್ಯವಾದಗಳು. ಖುಷಿ ಆಯಿತು ನನಗೂ. ಆ ವಿಡಿಯೋ ಈ ಥರ ಮೆಚ್ಚುಗೆಗಳು ಅಥವಾ ಎಲ್ಲರೂ ಎಷ್ಟೊಂದು ಜನ ಲೈಕ್ ಮಾಡಿದ್ದು ಮತ್ತು ಕಮೆಂಟ್ಸ್ನಲ್ಲಿ ಎಲ್ಲರೂ ಮೆಚ್ಚುಗೆ ತಿಳಿಸಿದ್ದು ಇದನ್ನೆಲ್ಲ ನೋಡಿದ್ರೆ ನಮಗೂ ಒಂದು ಹುರುಪು ಸಿಗುತ್ತೆ. ಆ ಕಾರಣಕ್ಕೆ ಇವತ್ತೂ ಆರ್ ಸಿ ಬಿ ಮ್ಯಾಚ್ ಇಲ್ಲ ಅಂದ್ರೂ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸ್ವಲ್ಪ ಸಮಯ ಸಿಕ್ತು, ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹೇಗೆ ಅನಿಸುತ್ತೆ ನಿಮಗೆ, ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಮತ್ತು ಯಥಾ ಪ್ರಕಾರ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮಗೆಲ್ಲ ಇಷ್ಟ ಆದವ್ರಿಗೂ, ನಿಮ್ಮ ಇಷ್ಟ ಆದವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಿನ್ನೆ ನಡೆದಿದ್ದ ಮ್ಯಾಚು, ನಿನ್ನೆ ಆರ್ ವರ್ಸಸ್ ಪಿ ಬಿ ಕೆ ಎಸ್ಸು ನಾಗಾಲೋಟದಲ್ಲಿ ಮುಂದುವರಿತಾಯಿದ್ರು ಸೀರೀಸಲ್ಲಿ. ಈಗೊಂಥರ ಐ ಪಿ ಎಲ್ಲು ಕರೆಕ್ಟಾಗಿ ಮಧ್ಯ ಬಂದು ನಿಂತ್ಕೊಂಡಿದೆ. ಅಂದರೆ ಇನ್ನು ಎಲ್ಲರೂ ಒಂದೊಂದು ಮ್ಯಾಚ್ಗಳು ಒಬ್ಬೊಬ್ಬರ ಮೇಲೆ ಆಡಿ, ಅಥವಾ 14 ಮ್ಯಾಚ್ ಏನೋ ಆಡಬೇಕಲ್ವ, ಎಲ್ಲರೂ ಅರ್ಧ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕಿದ ದ್ವಿತೀಯ ಅರ್ಧ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಇಂಟರ್ವೆಲ್ ಟೈಮ್ ಅಂತ ಅಂದ್ಕೊಂಡು ಈ ವಿಡಿಯೋ ಅಂದ್ಕೊಂಬಿಡೋಣ. ಎಲ್ಲರೂ ಹೇಗೆ ಪರ್ಫಾರ್ಮ್ ಮಾಡ್ತಾಯಿದ್ರು, ಈ ಪಿ ಬಿ ಕೆ ಎಸ್ನ ಹೇಗಪ್ಪ ಕಟ್ ಹಾಕೋದು, ಯಾವ ತಂಡ ಇಟ್ಕೊಳ್ಳುತ್ತೆ ಇವ್ರನ್ನ, ಫಸ್ಟು ಬೀಟ್ ಮಾಡೋ ಟೀಮ್ ಯಾವುದು ಅಂತಂತ ಎಲ್ಲರೂ ಎಷ್ಟೊಂದು ಜನ ಹೇಳ್ತಾಯಿದ್ರು ಆರ್ ಸಿ ಬಿನೇ ಬರಬೇಕು, ಧರ್ಮಶಾಲಾನಲ್ಲಿ ಆಡ್ತಾರೆ, ಮೇ 17 ಏನೋ ಇರೋದು, ಅವತ್ತು ಇರುತ್ತೆ, ಅವತ್ತೇ ಇವ್ರಿಗೆ ಹೊಡೆಯೋದು. ಅಂದ್ರೆ ಅಷ್ಟೊಂದು ದಿನ ಅವ್ರನ್ನ ಇನ್ನೂ ಗೆಲ್ತಾ ಇರೋಕ್ಕೆ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಅವರು ಎಲ್ಲೋ ಹೋಗ್ಬಿಡೋಂಥ ಚಾನ್ಸಸ್ ಇತ್ತು. ಬಟ್ ನಿನ್ನೆ ರಾಜಸ್ಥಾನ್ ರಾಯಲ್ಸ್, ನಾವು ಇವ್ರನ್ನ ಫಸ್ಟ್ ಬೀಟ್ ಮಾಡ್ತೀವಿ, ಯಾವಾಗಲೂ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಳ ಅನ್ನೋ ಥರ ಹೇಳೋಕ್ಕಾಗಲ್ಲ ನೀವು, ಅದಕ್ಕೆ ನಿನ್ನೆ ನಾವು ಹೊಡೆದಾಕ್ತೀವಿ ಅಂತ ನಿನ್ನೆ ಬೀಟ್ ಮಾಡಿದ್ರು. ಅವ್ರ ವೀಕ್ನೆಸ್ನ ಚೆನ್ನಾಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರು ನಿನ್ನೆ. ಹಾಗೆ ನೋಡೋಕ್ಕೆ ಹೋದರೆ ಪಿ ಬಿ ಕೆ ಎಸ್ದು ಯಾವಾಗಲೂ ಹಾಗೆ ಚೇಸ್ ಮಾಡೋಕ್ಕೆ ಬಿಟ್ಟರೆ ಹೊಡೆದಾಕ್ಬಿಡ್ತಾರೆ. ಸೊ ಅದಂತೂ ಡೆಫಿನೆಟ್ಲಿ ಬರ್ಕೊಂಡು ಇಟ್ಕೊಂಡಂಗೆ ಆಗೋಗಿದೆ. ಯಾಕಂದರೆ ಅವ್ರು ಇವಾಗ ಚೇಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಚಾಂಪಿಯನ್ ಟೀಮ್ ಥರನೇ ಆಡ್ತಾಯಿದ್ದಾರೆ ಅವರು. ಹೋದ ವರ್ಷ ನೆನಪಿದೆಯಾ ನಿಮಗೆಲ್ರಿಗೂ, ಶಶಾಂಕ್ ಸಿಂಗ್ ಕೊನೆಯ ಓವರಲ್ಲೂ ಫೈನಲ್ಸಲ್ಲಿ ಯಾವ ಥರ ಹೊಡೆದಿದ್ದು, ಎಷ್ಟೊಂದು ದೊಡ್ಡ ಗ್ಯಾಪ್ನ, ಇನ್ನೇನು ಸ್ಮಾಲ್ ಗ್ಯಾಪ್ ವಿಕ್ಟ್ರಿ ಚಾಂಪಿಯನ್ಸ್ ಆಗಿದ್ದು ಆರ್ ಸಿ ಬಿ, ಅದು ನೆನಪಿರಬೇಕು. ಸಖತ್ತಾಗಿ ಆಡಿದ್ರು ಪಿ ಬಿ ಕೆ ಎಸ್ ಲಾಸ್ಟ್ ಟೈಮು. ಅಂಡ್ ಹೇಳಿದರು ಮುಂದಿನ ವರ್ಷ ಆಡ್ತೀವಿ ನಾವು, ಪ್ರೀತಿ ಜಿಂತಾಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ಅಂತ. ಹಂಗೆ ಆಡ್ತಾನೂ ಇದ್ದಾರೆ. ಬಟ್ ಚೇಸ್ ಮಾಡ್ಬೇಕಾದ್ರೆ ಸಖತ್ ಸ್ಟ್ರಾಂಗ್ ಇದ್ದಾರೆ ಅವರು. ಅದೇ ಥರ ಆದರೆ ಆಪೋನೆಂಟ್ ಟೀಮ್ ಚೇಸ್ ಮಾಡ್ತಾಯಿದ್ರೆ ಇವ್ರ ಬೌಲಿಂಗು ಎಕ್ಸ್ಪ್ಲಾಯ್ಟ್ ಆಗುತ್ತೆ. ನಿನ್ನೆ ಅದೇ ಆಗಿದ್ದು. ಯಾರೂ ಅವ್ರ ಕಡೆ ಒಂಥರ ಕಿಲ್ಲರ್ ಇನ್ಸ್ಟಿಂಕ್ಟ್ ಇರೋವಂಥ ಬೌಲರ್ಸು ಕಾಣಿಸ್ಲಿಲ್ಲ. ಅದರಲ್ಲೂ ಈ ರಾಜಸ್ಥಾನ್ ರಾಯಲ್ಸು ಏನು ಅಂಥ ಸಿಕ್ಕಾಪಟ್ಟೆ ಡೆಪ್ತ್ ಇರೋದು ಆ ಥರ ಎಲ್ಲ ಬ್ಯಾಟಿಂಗು ಏನೂ ಇಲ್ಲ. ಅವ್ರ ಕ್ಯಾಪ್ಟನ್ನೇ ಆ ರಿಯಾನ್ ಪರಾಗ್ ಆಡ್ತಾ ಇರೋದು ಇದೆಲ್ಲ ಗಮನಿಸಿದ್ರೆ ಏನು ಓಕೆ ಅಂತ. ಯಾಕಂದರೆ ಟಾಪ್ 3 ಮೇಲೇ ಅವರು ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ. ಯಶಸ್ವಿ ಜೈಸ್ವಾಲು, ಧ್ರುವ್ ಜುರೇಲು ಮತ್ತು ವಂಡರ್ ಕಿಡ್ ನಮ್ಮ ವೈಭವ್ ಸೂರ್ಯವಂಶಿ ಏನಾದ್ರು ಸಿಕ್ಕಾಪಟ್ಟೆ ಅವ್ರಿಗೆ ಆಡಕ್ಕೆ ಬರದೆ ಒಂದೇ ರೀತಿ, ಏನು ಯಾರನ್ನೂ ಮುಖಾಮುಖಿ ನೋಡಲ್ಲ, ಸರ್ರಿಗೆ ಹೊಡಿತಾರೆ. ನೆನ್ನೆನೂ ಹಾಗೆ ಹೊಡೆದ್ರು. ಅವ್ರು ಆ ಆಕ್ಸಿಲರೇಷನ್ನು ಫಸ್ಟ್ ಹೊಡೆದು ಕೊಟ್ಟರು ಅಂತಂದರೆ ಸೋಲಕ್ಕೆ ಚಾನ್ಸೇ ಇಲ್ಲ, ಹಂಗೆ ಆಡ್ತಾರೆ ರಾಜಸ್ಥಾನ. ಆಮೇಲೆ ಬರೋರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸೆಟ್ ಆಗಿ ನೆನ್ನೆನೂ ಅದೇ ಆಗಿದ್ದು. ಏನು ಹೊಡೆದಿದ್ದು ವೈಭವ್, ಅಪ್ಪ ಏನು ಸಖತ್ತಾಗಿ ಹೊಡೆದಾಕಿದ್ರು. ಆ ರಿಯಾನ್ ಪರಾಗ್ದು ಏನೋ ಮತ್ತೆ ಕಾಂಟ್ರವರ್ಸಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತು. ಅಲ್ಲಿ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ ಸಿಗರೇಟ್ ಕೂತಿದ್ರು. 1-2-3 ಕ್ಲಿಪ್ಪು ನೋಡಿ, ಅದು ಒಂಥರ ಎಲೆಕ್ಟ್ರಾನಿಕ್ ಸಿಗರೇಟು ಅದೇನೋ, ಅದೆಲ್ಲ ಬ್ಯಾಂಡ್. ಹೊಗೆ ಬಂತು, ಬಾಯಿಂದ ಹೊಗೆ ಬರ್ತಾ ಇರೋದು ಕಾಣಿಸ್ತಾ ಇದೆ. ಅದು ಎಲ್ಲಿಗಂತೂ ಮುಟ್ಟುತ್ತೋ ಗೊತ್ತಿಲ್ಲ. ಅದನ್ನೆಲ್ಲ ಸರಿಯಾಗಿ ಕ್ಯಾಚ್ ಮಾಡಿದ್ರೆ ಇವ್ರನ್ನೇನಾದ್ರು ಬ್ಯಾನ್ಗಿನ್ ಮಾಡ್ತಾರಾ ಏನೋ, ಅಥವಾ ಸ್ಟ್ರಿಕ್ಟ್ ಆ್ಯಕ್ಷನ್ಸು, ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಇವೆಲ್ಲ ಬರುತ್ತೆ. ಯಾಕಂದರೆ ಒಂಥರ ಈ ಥರ ಆಟಗಾರರು ಇವ್ರನ್ನೆಲ್ಲರೂ ಎಷ್ಟೊಂದು ಜನ ಯಂಗ್ಸ್ಟರ್ಸು, ಮುಂದೆ ಬರ್ತಾ ಇರೋ ಕ್ರಿಕೆಟರ್ಸು ಎಲ್ಲರೂ ಇವ್ರನ್ನ ಒಂದು ಆದರ್ಶಪ್ರಾಯರಾಗಿ ನೋಡ್ತಾ ಇರ್ತಾರೆ. ಇವ್ರುಗಳೆಲ್ಲ ಈ ರೀತಿ ಮಾಡ್ತಾಯಿದ್ರು ಅದನ್ನ ಕ್ಯಾಮ್ರಾ ಕಣ್ಣಿಗೆ ಬೀಳ್ದ ಹಾಗೆ ಮಾಡಬೇಕು. ಅದು ಭಾರಿ ಕಷ್ಟ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕ್ಯಾಮ್ರಾಗಳು ಎಲ್ಲ ಕಡೆ ಇರ್ತವೆ. ಕ್ಯಾಮ್ರಾಮನ್ ಸರ್ಯಾಗಿ ಅದನ್ನ ಕ್ಯಾಚ್ ಮಾಡ್ಕೊಂಬಿಟ್ರು. ಸೊ ರಿಯಾನ್ ಪರಾಗ್ದು ಅದೊಂದು ಹಿಂಸೆ ಆಗಿದೆ. ಆ ಮನುಷ್ಯಂದು ಆ್ಯಟಿಟ್ಯೂಡು ಅದು ಸರಿಯೇ ಇಲ್ಲ. ಒಂಥರ ನನಗಂತೂ ಇಷ್ಟನೇ ಆಗಲ್ಲ. ಎಷ್ಟೊಂದು ಜನಕ್ಕೆ ಇಷ್ಟ ಆಗದೆ ಇರೋ ಗುಂಪು ಸಿಕ್ಕಾಪಟ್ಟೆ ದೊಡ್ಡದಾಗೇ ಇದೆ. ರಿಯಾನ್ ಪರಾಗ್ ಹೇಟರ್ಸ್ ಅಂತ ಏನಾದ್ರು ಹಾಕಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಗುಂಪೇ ಇದೆ. ನಾನು ಅದರಲ್ಲೊಬ್ಬ.
ನಿನ್ನೆ ಹಾಗೆ ಆಗಿದ್ದು. ಅವ್ರದ್ದೇನು ಅಂತ ಕ್ಯಾಪ್ಟನ್ಸಿನೂ ಅಷ್ಟೇ, ಏನು ನಿನ್ನೆ ಬೌಲಿಂಗ್ ಚೇಂಜಸ್ಗಳು, ಫೀಲ್ಡ್ ಪ್ಲೇಸ್ಮೆಂಟ್ಸು, ಕ್ಯಾಚ್ ಡ್ರಾಪ್ಗಳೆಲ್ಲ ಹಾಗೆ ಸ್ಲಿಪ್ ಇಟ್ಕೊಳ್ಳೋದೇ ಜೋಫ್ರಾ ಆರ್ಚರ್ ಕೈಲಿ ಬೌಲಿಂಗ್ ಮಾಡಿಸ್ತಾಯಿದ್ರು, ನೋಡಿದ್ರಲ್ಲ ಫಸ್ಟೇ. ಆಮೇಲೆ ಕರ್ಕೊಂಬಂದು ಡಬ್ಬಾ ಫೀಲ್ಡರು ಆ ಯಶಸ್ವಿ ಜೈಸ್ವಾಲ್ ಗೊತ್ತಲ್ಲ, ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ನೋಡಿದ್ರೆ ಕ್ಯಾಚ್ ಎಲ್ಲ ಡ್ರಾಪು ಅದೇ ಸ್ಲಿಪ್ಪಲ್ಲಿ. ಈ ರೀತಿ ಪರಿಸ್ಥಿತಿ ಆ ರಿಯಾನ್ ಪರಾಗ್ದು. ಹೆಂಗೋ ಮಾಡಿ ನೆನ್ನೆ ಯಶಸ್ವಿ ಜೈಸ್ವಾಲು ಮತ್ತು ಧ್ರುವ್ ಜುರೇಲು ವೈಭವ್ ಹಾಕ್ಕೊಡೋ ಅಂಥ ಅಡಿಪಾಯದಲ್ಲಿ ನೆನ್ನೆ ಮ್ಯಾಚ್ ಗೆದ್ದರು. RRಗೆ ನಂಬರ್ 3ಗೂ ಬಂದಿದ್ದಾರೆ. ಸೊ ಈಗೇನು ಕೇಳೋವಂಥ ಪ್ರಶ್ನೆ, RRಗೆ ಚಾನ್ಸ್ ಇದೆಯಾ? ಟಾಪ್ 4ಅಲ್ಲಿ ನನ್ನ ಲೆಕ್ಕದಲ್ಲಿ ಇಲ್ಲ. ಯಾಕಂದರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಆಗಲಿ ಇವೆಲ್ಲ ಬರೋದು ಡೌಟು. PBKS RCB ಡೆಫಿನೆಟ್ಲಿ ಇರ್ತಾರೆ ಟಾಪ್ 1 and 2 ಅಂತಲೇ ಅಂದ್ಕೊಂಬಿಡೋಣ. ನಂಬರ್ 3ಗೆ ಯಾರು ಬರ್ತಾರೆ ಇದು ಒಂದು ಪ್ರಶ್ನೆ. SRH, DC, RR ಯಾರು? ಈ MI ಯಾವಾಗಲೂ ಒಂಥರ ಹಿಡನ್ ಕತೆಗಳು. ಫೀನಿಕ್ಸ್ನಂತೆ ಬೂದಿ ಮುಚ್ಕೊಂಡಿರುತ್ತೆ, ಆಮೇಲೆ ಎದ್ದು ಬರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬರೋವಂಥ ಚಾನ್ಸಸ್. ನನಗೆ ಈ ವರ್ಷವೂ ಅವ್ರ ಮೇಲೆ ಇನ್ನೂ ಒಂದು ನಂಬಿಕೆ ಇದ್ದೇ ಇದೆ. ಆಡ್ತಾ ಇರೋ ರೀತಿ ಕಳಪೆ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬಗ್ಗೆ ತೊಂದರೆ ಇವೆಲ್ಲ ಇರ್ಬೋದು. ಬಟ್ ವಿಲ್ ಜಾಕ್ಸ್ ಇವತ್ತು ಮ್ಯಾಚ್ ಬಂದಿದ್ದಾರೆ, ಇವತ್ತಿದೆ MI ವರ್ಸಸ್ SRH. ಇವತ್ತು ಮಾಡು ಇಲ್ಲವೇ ಮಾಡಿ, ನನ್ನ ಲೆಕ್ಕದಲ್ಲಿ ಇವತ್ತು MI ಗೆಲ್ಲೋ ಅಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಅವರೊಂಥರ ಈ ರೀತಿ ಚಮಕಗಳು ಕೊಟ್ಕೊಂಡು ಬಂದು ಕೊನೆಯಲ್ಲಿ ಬಂದು ನಿಂತ್ಕೊಂಡ್ಬಿಡೋವಂಥದ್ದು ಎಷ್ಟೊಂದು ವರ್ಷ ನೋಡ್ಬಿಟ್ಟಿದ್ದೀವಿ ನಾವು. ಆ್ಯಂಡ್ ಅವ್ರಿಗೆ ಚಾಂಪಿಯನ್ಸೇ, ಯಾವಾಗಲೂ ಚಾಂಪಿಯನ್ಶಿಪ್ ಅಷ್ಟೊಂದು ಸಲ ಗೆದ್ದಿರೋದ್ರಿಂದ ನಾನು ಯಾವಾಗಲೂ ಹೇಳ್ತಿರೋ ಹಾಗೆ ಅವ್ರಿಗೆ ಅದ್ರದ್ದು ಅಭ್ಯಾಸ ಇದೆ. ಈ ಸಲನೂ ಬರೋ ಚಾನ್ಸಸ್, ಯಾಕಂದರೆ ಹಾರ್ದಿಕ್ ಪಾಂಡ್ಯ ಇನ್ನೂ ಒಂಥರ ಬ್ಲಾಸ್ಟ್ ಆಗಿಲ್ಲ ಅಥವಾ ಇನ್ನೂ ಹೊಡೆದು ಬಂದಿಲ್ಲ. ಯಾವಾಗ ಅವರು ಫಾರ್ಮಿಗೆ ಬಂದ್ಬಿಡ್ತಾರೋ ಏನೂ ಮಾಡೋಕ್ಕಲ್ಲ, ಆಮೇಲೆ ಭಾರಿ ಕಷ್ಟ ಇದೆ ಅದು. ರೋಹಿತ್ ಶರ್ಮಾ ಆಡ್ತಾಯಿಲ್ಲ, ಇವತ್ತು ಆಡೋದು ಡೌಟು ಅಂತಿದ್ದಾರೆ. ನೆಟ್ಸಲ್ಲೇನೋ ಅಷ್ಟೊಂದು ಸ್ಟ್ರಾಂಗಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಬರೋದು ಡೌಟು ಅಂತಿದ್ದಾರೆ. ಮಿಚ್ ಸ್ಯಾಂಟ್ನರ್ಗೂ ಏನೋ ಪ್ರಾಬ್ಲಮ್ಮು, ಕೇಶವ್ ಮಹಾರಾಜ್ ಆಡಿಸೋದು ಅದು ಇದು ಅಂತೇನೋ ಹೇಳ್ತಾಯಿದ್ರು. ಬಟ್ ಏನೇ ಹೇಳಿದ್ರು ಅವ್ರ ಟೀಮ್ ಸಖತ್ತಾಗಿದೆ ರೀ. ಸೂರ್ಯಕುಮಾರು ಇವ್ರುಗಳೆಲ್ಲ MI ನನಗೊಂದು ಚಾನ್ಸ್ ಡೆಫಿನೆಟ್ಲಿ. ಇನ್ನು 4ನೇ ಸ್ಥಾನ ಇರೋದು ನನ್ನ ಕಂದದ್ರಲ್ಲಿ ಪ್ರಶ್ನೆ DC, SRH, RR ಇವರಲ್ಲಿ ಯಾರು ಏನು ಎತ್ಕೋತಾರೆ ಅನ್ನೋದು. SRH ಸ್ಟ್ರಾಂಗ್ ಆಗಿದ್ದಾರೆ, ಬ್ಯಾಟಿಂಗು ಒಬ್ಬೊಬ್ಬವ ಫುಲ್ಲು ಒಂಥರ ಬ್ಯಾಟಿಂಗ್ ಪವರ್ ಹೌಸ್ ಅಂತಲೇ ಹೇಳಬೇಕು. ಬಟ್ ಬೌಲಿಂಗು ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟಿದ್ದಾರೆ. ಹೋಯ್ತು, ಯಾವಾಗ ಬೇಕಿದ್ರೂ ಏನಾಗುತ್ತೋ ಹೇಳೋಕ್ಕಾಗಲ್ಲ. DC ಗೊತ್ತಲ್ಲ ಏನು ಕನ್ಸಿಸ್ಟೆನ್ಸಿ ಅನ್ನೋದು ಕಾಣೋದೇ ಇಲ್ಲ. 75, 264 ಒಂಥರ ಎಕ್ಸ್ಟ್ರೀಮ್ ಕಂಡೀಷನ್ಸು. ಸೊ ಅದನ್ನು ಹೇಳೋಕ್ಕಾಗಲ್ಲ. RR ಕ್ಯಾಪ್ಟನ್ಸಿ ಮೇಲೆ ನಂಬಿಕೆ ಇಲ್ಲ, ಟೀಮ್ ಸ್ಟ್ರಾಟಜಿ ಅಷ್ಟೊಂದು ಪ್ರಯೋಜನ ಇಲ್ಲ. ಈ ರೀತಿ ಇರೋದಕ್ಕೆ ಏನಾಗುತ್ತೆ ಏನೂ ಹೇಳೋಕ್ಕಾಗಲ್ಲ. ಇನ್ನು ಮಿಕ್ಕಿದ ಟೀಮ್ಗಳು ಇನ್ನೇನು ಮಾತಾಡೋ ಅಂಥದ್ದು ಏನೂ ಇಲ್ಲ. ಎಲ್ಲ ಸರಿ. ಈ ಟಾಪ್ 3 ಅಂತ ಕರೀತಾರಲ್ಲ, IPLನಲ್ಲಿ ಇಷ್ಟು ವರ್ಷಗಳು 19 ವರ್ಷ ನಡ್ಕೊಂಬಂದಿರೋದ್ರಲ್ಲಿ ಟಾಪ್ 3 ಅಥವಾ 5 ಸಲ 3 ಸಲ ಎಲ್ಲ ಗೆದ್ದಿರೋವಂಥ ತಂಡಗಳು ಅಂತಂದರೆ CSK, MI ಮತ್ತು KKR. ಇವ್ರುಗಳಿಗೆ ಏನಾಯ್ತು ಗುರು ಈ ವರ್ಷ, ಯಾಕೆ ಹಿಂಗಾದರು ಅಂತಂದರೆ ಅವರವರೇ ತೋಡ್ಕೊಂಡಿರೋ ಅಂಥ ಪ್ರಾಬ್ಲಮ್ಸು. CSKದು ಏನು ಹೇಳೋದು, ಸಿಕ್ಕಾಪಟ್ಟೆ ಆರ್ಥೋಡಕ್ಸ್ ಆಗಿ ಓವರ್ ಡಿಪೆಂಡೆನ್ಸಿ ಧೋನಿ ಮೇಲೆ, ಜಡೇಜನ ಮೇಲೆ ಇದ್ದಿತ್ತು, ಸುರೇಶ್ ರೈನಾ ಆ ಕಾಲದಲ್ಲಿ ಹೊಡೆದಾಕ್ತಾ ಇದ್ದಿದ್ದು ಅವೆಲ್ಲನೂ ಇತ್ತು. ಇವಾಗ ಏನೂ ಇಲ್ಲ. ನೆಕ್ಸ್ಟ್ ಗ್ರೂಮ್ ಮಾಡಲಿಲ್ಲ ಋತುರಾಜ್ ಗಾಯಕ್ವಾಡ್ ಅಂಥ ಅಪ್ರತಿಮ ಕ್ಯಾಪ್ಟನ್ನು ಏನೂ ಇಲ್ಲ. ಅವ್ರ ಫಾರ್ಮ್ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಒಂಥರ ಅವರು ಫ್ಯಾಕ್ಟ್ರಿ ವರ್ಕರ್ಸ್ ಥರ ಬೆಳಗ್ಗೆ ಟಿಫನ್ ಬ್ಯಾಗ್ಸ್ ತೊಗೊಂಡು ಹಿಂಗೆ ಹೋಗಿ ಕರೆಕ್ಟಾಗಿ ಟಿಫನ್ ಸಂಜೆ ವಾಪಸ್ ಬರಬೇಕು. ಮಧ್ಯ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ತಾರೆ ಅನ್ನೋ ಥರ ಟೀಮು. ನನಗೆ CSK ನೋಡಿದ್ರೆ ಅದೇ ಭಯ ಆಗುತ್ತೆ ನನಗೆ. ಹಾಗೆ ಗುರು ಇಲ್ಲ ಹಂಗೆಲ್ಲ ಮಧ್ಯ ಒಂದು ಟ್ರಾಫಿಕ್ ಸಿಕ್ತು ಅಂದ್ರೂ ನಾನು ಮುಗೀತು, ಅಲ್ಲಿ ಆಟೋ ಸಿಗಲಿಲ್ಲ ಅಂದರೆ ಹೋಯ್ತು, ಆ ಥರ ಟೀಮು CSK. ಅವ್ರು ಇನ್ನೂ ಚಾಂಪಿಯನ್ಸ್ ಆಗಿ ಬೆಳೆಯೋಕ್ಕೆ ಇನ್ನೂ ಭಾರಿ ದೂರ ಇದೆ, ಬರೋದು ಡೌಟ್, ಆಗಲ್ಲ ಅದು. MIಗೆ ಏನಾಯಿತು, ಆವಾಗಲೇ ತುಂಬ ಮಾತಾಡಾಯಿತು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಶಫಲ್ ಮಾಡಿದ್ದು ಮತ್ತು ಟೀಮ್ ಡೈನಮಿಕ್ಸು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾದ್ರೆ ಅವ್ರು ಬರೀ ದೇವ್ರ ಮೇಲೆ ಹೆವಿ ಡಿಪೆಂಡ್ ಆದರೆ ನೀನು ಆಡಬೇಕು ಗುರು. ಅವರು ಓನರ್ಸ್ ಬರೀ ಕೈ ಮುಕ್ಕೊಂಡು ಕೂತಿದ್ರೆ ಮ್ಯಾಚ್ ವಿನ್ನಕ್ಕಾಗಲ್ಲ, ಅಲ್ಲಿ ಆಡಬೇಕು. ಯು ಶುಡ್ ಅಪ್ಲೈ ಯುವರ್ ಸೆಲ್ಫ್ ಆನ್ ದಿ ಗ್ರೌಂಡ್. RCB ಅವ್ರು ಮಾಡ್ತಿದ್ದಾರೆ ನೋಡಿ, ಅಪ್ಲಿಕೇಶನ್ ಆನ್ ದಿ ಗ್ರೌಂಡ್. ಅಲ್ಲಿ ಕೂತ್ಕೊಂಡು ನಾವು ಎಲ್ಲ ಆಟನೂ ಅಲ್ಲಿ ಕ್ರೀಡಾಂಗಣದಲ್ಲಿ ತೊಗೊಂಬರ್ತೀವಿ ಅನ್ನೋದನ್ನು RCB ನೋಡಿ ಕಲಿಬೇಕು ನಿಜವಾಗ್ಲೂ ಈ ಆಡ್ತಾ ಇರೋದು ನೋಡಿದ್ರೆ. ಈವನ್ PBKS ಫಾರ್ ದಟ್ ಮ್ಯಾಟರ್. ಅದು ಬಿಟ್ಟರೆ KKR ಹೇಳೋಂಗೆ ಇಲ್ಲ. KKRದು ಏನು ಹೇಳೋದು, ಅವರು ಎಲ್ಲ ಏನೋ ಚಿನ್ನನ ಅಗಿಯಕ್ಕೆ ಹೋಗ್ಬಿಟ್ಟು ಇರೋ ಬರೋ ಇದ್ದಿದ್ದ ಚಿನ್ನನೆಲ್ಲ ಬೇರೆಯವರು ಕೊಟ್ಬಿಟ್ರು. ಸಿಕ್ಕಿರೋ ಚಿನ್ನ ಕೈಲಿ ಇಟ್ಕೊಳ್ಳೋದು ಬಿಟ್ಟು ಇನ್ನೂ ಬೇಡದೇ ಇರೋದನ್ನೆಲ್ಲ ಹುಡ್ಕೊಂಡು ಹೊಟ್ಟೋಗ್ಬಿಟ್ರು. ಶ್ರೇಯಸ್ ಅಯ್ಯರ್ ಬಿಟ್ಟಿದ್ದಂತೆ,
ಯಾರನ್ನು ಬಿಟ್ಟಿಲ್ಲ ಅವರು, ಅದು ಏನು ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಟೆಸ್ಟ್ ಕ್ಯಾಪ್ಟನ್ ತೊಗೊಂಡೋಗಿ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಅಜಿಂಕ್ಯ ರಹಾನೆ ನನಗೆ ಆ್ಯಸ್ ಎ ಪರ್ಸನ್ ವ್ಯಕ್ತಿತ್ವದಲ್ಲಿ ಇದರಲ್ಲಿ ಎಲ್ಲ ಭಾರಿ ಇದು. ಆದರೆ ಅವ್ರು ಇಲ್ಲಿ ಈ ಫಾರ್ಮ್ಯಾಟ್ಗೆ ಈ ಥರ ಕಾಂಪಿಟೇಟಿವ್ IPL ಸಿಚುವೇಶನ್ಗೆ ಫಿಟ್ ಆಗ್ತಾರೆ? ಡೆಫಿನೆಟ್ಲಿ ಇಲ್ಲ ನನ್ನ ಲೆಕ್ಕದಲ್ಲಿ. ಇನ್ಯಾರೂ ಅಲ್ಲಿ ಅವ್ರ ಫಾರ್ಮ್ಗಳು ಎಲ್ಲ ಕಳ್ಕೊಂಡು ಭಾರಿ ಕೆಳ ಹಂತದಲ್ಲಿ ಆಡ್ತಾಯಿದ್ದಾರೆ. ನೋಡಿ ಐರನಿ ಅಂದರೆ KKR 3 ಸಲ ಗೆದ್ದಿರೋರು, ಇವರು 5 ಸಲ, ಇವರು 5 ಸಲ, 4 ಸಲ ಎಲ್ಲ ಗೆದ್ಕೊಂಡಿರೋ ಅಂಥ ಟೀಮ್ಗಳು. CSK MI ಎಲ್ಲಿವರೆಗೂ ಮುಟ್ಟಿದ್ರು. ಏರಿದವನು ಚಿಕ್ಕವನಿಲ್ಲ ಇರಬೇಕೆಲ್ಲಿ ಅಂತ ಅದಕ್ಕೆ ಹೇಳೋದು. ನೀನು ಯಾವಾಗಲೂ ಗ್ರೌಂಡೆಡ್ ಇರಬೇಕು. ನೋಡೋಣ ಯಾವ ಹಂತಕ್ಕೆ ಈ ಸಲದ ಸೀರೀಸ್ ಮುಟ್ಟುತ್ತೆ ಅಂತ ತುಂಬ ಕುತೂಹಲಕರವಾಗಿ ಅಂತೂ ಕಾಣಿಸ್ತಾ ಇದೆ. ಆದರೆ ಒಂಥರ ಮನಾಟನ ಸಾಕ್ತಾಯಿದೆ, ತುಂಬ ಪ್ರೆಡಿಕ್ಟಬಲ್ ಆಗ್ತಾ ಇದೆಯಾ ಗೊತ್ತಾಗ್ಬಿಡುತ್ತಾ? ಈಗ ಎಲ್ಲರೂ ಪ್ಯಾಟ್ರನ್ನ ಈಸಿಯಾಗಿ ಅನಲೈಸ್ ಮಾಡಿಬಿಡ್ಬೋದು. ಅಂದರೆ ಒಂದು ಹಂತಕ್ಕೆ ಗೊತ್ತಾಗ್ತಾ ಇದೆ ಏನಾಗ್ಬೋದು ಅಂತ. ಈಗ ನೋಡಿ ನಾವೇ ಕೂತ್ಕೊಂಡು ಆರಾಮಾಗಿ ಹೇಳ್ಬೋದು 3 ಜನ. ಎಲ್ರಿಗೂ ಚಾನ್ಸ್ ಇಲ್ಲ. ಎಷ್ಟೊಂದು ನಾವು ಸೀಸನ್ಸ್ ನೋಡಿದ್ದೀವಿ, ಕೊನೇ ಮ್ಯಾಚ್ ಆಗೋವರೆಗೂ ಯಾರು ಟಾಪ್ 4ಅಲ್ಲಿ ಬರ್ತಾರೆ ಅನ್ನೋದು ಹೇಳೋಕ್ಕೆ ಆಗ್ತಾ ಇರಲಿಲ್ಲ, ಒಂದು ಪ್ರೆಡಿಕ್ಟ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಬಟ್ ಈ ಸೀಸನಲ್ಲಿ ಪ್ರೆಡಿಕ್ಟ್ ಮಾಡೋವಂಥದ್ದು ಈಸಿ ಆಗ್ತಾಯಿದೆ. ಈ ರೀತಿ ಆದರೆ ಒಂಥರ ಆ ಚಾರ್ಮ್ ಕಳ್ಕೊಳ್ತಾ ಬರುತ್ತೆ. ಬಟ್ ಒಂಥರ ಕಾಂಪಿಟೇಟಿವ್ನೆಸ್ ಇನ್ನೂ ಬೇರೆ ಹಂತಕ್ಕೆ ಹೋಗಬೇಕು. ಬೇಗ ಹೋಗುತ್ತೆ ಆ ಹಂತಕ್ಕೆ ಅಂತ ನೋಡೋಣ. ಬಟ್ ಎಷ್ಟೊಂದು ಯಂಗ್ಸ್ಟರ್ಸ್ಗೆ ಒಳ್ಳೆ ಎಕ್ಸ್ಪೋಜರ್ ಅಂತೂ ಸಿಗ್ತಾಯಿದೆ. ನೆನ್ನೆನೂ ಕನ್ನಡದವರು ಯಾರೋ ಯಶ್ರಾಜ ಯಾರ್ಯಾರೆಲ್ಲ ಆಡಿದ್ರು, ಭಾರಿ ಖುಷಿಯಾಗುತ್ತೆ ಆ ವಿಷಯಗಳೆಲ್ಲ. ವೇದಿಕೆ ಸಿಗ್ತಾಯಿದೆ ಅವ್ರಿಗೆಲ್ಲ. ಇಲ್ಲ ಅಂದಿದ್ರೆ ಮುಂಚೆ ಇದ್ದಿದ್ದು ಬರೀ ನ್ಯಾಷನಲ್ ಸ್ಕ್ವಾಡು ಇಲ್ಲ ಸ್ಟೇಟ್ ಟೀಮ್ಗಳಿಗೆ ಆಡೋ ಅಂಥದ್ದು ಒಂದು ಪರಿಸ್ಥಿತಿ ಇತ್ತು. ಎಲ್ರಿಗೂ ಒಂದು IPL ಒಳ್ಳೆ ಅವಕಾಶ ಅಂತೂ ಒದಗಿಸ್ಕೊಟ್ಟಿದೆ. ನಿಮಗೂ ಎಲ್ಲ ಹೇಗೆ ಅನ್ನಿಸ್ತಾ ಇದೆ? ಇಂಟ್ರೆಸ್ಟಿಂಗ್ ಆಗೇ ಕಾಣಿಸ್ತಾ ಇದೆಯಾ ಅಥವಾ ಬೋರ್ ಆಗ್ತಾ ಇದೆಯಾ? ಮಧ್ಯ ಪ್ರೆಡಿಕ್ಟಬಲ್ ಆಗ್ತಾ ಇದೆಯಾ ಏನು ಅಂತ ಹೇಳಿ. ವಿಡಿಯೋ ತುಂಬ ಇಷ್ಟ ಆಯಿತು ಅಥವಾ ಇಷ್ಟ ಆಗ್ತಾ ಇದೆ ಮಾತಾಡ್ತಾ ಇರೋದು ಅಂತೆಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಆದಷ್ಟು ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸಿಗ್ತಾ ಇರೋಣ ಹೀಗೆ. ಬಾಯ್.